ಯಾವುದೇ ಧರ್ಮದ ಹಬ್ಬಗಳ ಆಚರಣೆಯಿಂದ ನಮ್ಮನ್ನ ನಾವು ತಿದ್ದಿಕೊಳ್ಳುವಂತಾಗಬೇಕು. ಹಬ್ಬಗಳ ಸಂಭ್ರಮವನ್ನ ಸಮಾಜದ ಎಲ್ಲ ವರ್ಗದವರು ಅನುಭವಿಸುವಂತಾಗಬೇಕು ಎಂದು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅಭಿಪ್ರಾಯಪಟ್ಟರು. ತೊಕ್ಕೊಟ್ಟಿನ ಹೆಲ್ಪ್ ಇಂಡಿಯಾ ಫೌಂಡೇಶನ್ ವತಿಯಿಂದ ಉಳ್ಳಾಲ ತಾಲೂಕಿನ ಸೋಮೇಶ್ವರದ ಪಶ್ಚಿಮ್ ರಿಹ್ಯಾಬ್ ಸೆಂಟರ್ನಲ್ಲಿ ನಡೆದ ಈದ್ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಸಮಸ್ಯೆಯಿಂದ ಬಳಲುತ್ತಿರುವವರೇ ಆಗಿದ್ದಾರೆ. ಈ ಪುನಶ್ಚೇತನ ಕೇಂದ್ರಕ್ಕೆ ಯಾವುದೋ ಚಿಂತೆ ಸಮಸ್ಯೆಯಿಂದ ಬಂದಿರುವ ನೀವೆಲ್ಲರೂ ಶೀಘ್ರ ಗುಣಮುಖರಾಗಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಎಲ್ಲರೊಂದಿಗೆ ಬೆರೆತು ಬಾಳುವಂತಾಗಬೇಕು ಎಂದರು. ಯಾವುದೇ ಧರ್ಮದ ಹಬ್ಬಗಳ ಆಚರಣೆಯಿಂದ ನಮ್ಮನ್ನು ನಾವು ತಿದ್ದಿಕೊಳ್ಳುವಂತಾಗಬೇಕು. ಹಬ್ಬಗಳ ಸಂಭ್ರಮವನ್ನು ಸಮಾಜದ ಎಲ್ಲ ವರ್ಗದವರು ಅನುಭವಿಸುವಂತಾಗಬೇಕು ಎಂದು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅಭಿಪ್ರಾಯಪಟ್ಟರು. ಅತ್ಯಂತ ಸಂತೋಷವಾಗ್ತಿದೆ. ಈ ವರ್ಷ ನಾವೆಲ್ಲರೂ ಕೂಡ ಈದ್ ಉಲ್ ಫಿತರ್ ಹಬ್ಬ, ಯುಗಾದಿ ಹಬ್ಬ, ಈಸ್ಟರ್ ಹಬ್ಬ ಜೊತೆಗೆ ನಾವೆಲ್ಲ ಕೂಡ ಇವತ್ತು ಆಚರಿಸಿದ್ದೇವೆ. ನಿಮ್ಗೆಲ್ಲರಿಗೂ ಕೂಡ ಇನ್ನೂ ಹಬ್ಬದ ಶುಭಾಶಯನ ಇವತ್ತು ಸಲ್ಲಿಸಿಕೊಂಡು ಈ ಎಲ್ಲ ಹಬ್ಬಗಳು ಕೂಡ ಪರಸ್ಪರ ಒಬ್ಬರೊಬ್ಬರು ಪ್ರೀತಿ, ವಿಶ್ವಾಸ, ಸೋದರತೆ, ಸಮಾನತೆಯ ಅತ್ಯಂತ ಸಂತೋಷದ ವಾತಾವರಣ ನಾವೆಲ್ಲರೂ ಕೂಡ ಕೂಡಿ ಬರಬೇಕೆಂಬ ಪ್ರತಿಯೊಂದು ಹಬ್ಬದ ಸಂದೇಶ ಪಡೆಯುತ್ತಾಗಿದೆ. ಅದೇ ರೀತಿ ನೀವೆಲ್ಲರೂ ಕೂಡ ಅತ್ಯಂತ ಸಂತೋಷದ ಇವತ್ತಿನ ಹಬ್ಬವನ್ನು ನಾವು ಎಲ್ಲ ಆಚರಿಸಿ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ನಾನು ರಾಜಿಕ್ ಅವರಿಗೆ, ಜಾಕೀರ್ ಅವರಿಗೆ, ವಿ ಹೆಲ್ಪ್ ಇಂಡಿಯಾದ ಎಲ್ಲ ಸರ್ವ ಸದಸ್ಯರಿಗೆ, ರೋಹಿತ್ ಅವರಿಗೆ ಮತ್ತು ಇಲ್ಲಿಯ ಸಿಬ್ಬಂದಿ ವರ್ಗದವರಿಗೆ ಈ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ನಿಮ್ಮೆಲ್ಲ ಶುಭಾಶಯ ನಾನು ಇವತ್ತು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹುಶಃ ಹಬ್ಬ ಮತ್ತು ಸಂಭ್ರಮ, ಸಂತೋಷ ಅಂತ ನೀವೆಲ್ಲ ಖುಷಿಯಿಂದ ಇರಬೇಕು, ಎಲ್ಲ ಸಂತೋಷದಿಂದ ಇರುವಂಥ ಅವಕಾಶ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ನಿಮ್ಮ ಸಣ್ಣ ಪುಟ್ಟ ಟೆನ್ಷನ್ ಏನಿತ್ತು ಅದನ್ನೆಲ್ಲ ಬದಿಗಿಟ್ಟುಕೊಂಡು ಇಲ್ಲಿ ಒಂದು ಅತ್ಯಂತ ಸಂತೋಷದ ಎಲ್ಲ ಕಾರ್ಯಕರ್ತ ಭಾಗವಹಿಸುವ ಅವಕಾಶ ಆಗಬೇಕು. ನಿಮಗೆ ಟೆನ್ಷನ್ ಮತ್ತು ನೋವು, ನಿಮ್ಗೆ ಏನು ಕೂಡ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ. ಅದೆಲ್ಲೂ ಕೂಡ ಈ ಬಾಗಿಲ ಹೊರಗಡೆ ಇಟ್ಟು ನೀವು ಇಲ್ಲಿ ಸಂತೋಷದಿರುವಂಥ ಅವಕಾಶ ಇವತ್ತು ಆಗಬೇಕು. ನಾನು ಹೇಳಿದಿಷ್ಟೇ, ನೀವೆಲ್ಲ ಕೂಡ ಸಮಸ್ಯೆ ಭಾಳಷ್ಟು ನೂರಾರು ಸಮಸ್ಯೆ ಇರ್ಬೋದು. ಇದ್ದಂಥ ಸಮಸ್ಯೆಗಳಲ್ಲಿ ಇರುವಂಥ ಸಮಸ್ಯೆ ಜನಗಳಲ್ಲಿ ನೀವೆಲ್ಲ ಭಾಗ್ಯವಂತರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದರೆ ನಿಮ್ಮನ್ನು ರೋಹಿತ್ ಅವರು ಮತ್ತು ಈ ಒಂದು ಸಂಸ್ಥೆಯವರು ಸ್ವಂತ ಅವರ ಕುಟುಂಬಸ್ಥರ ರೀತಿಯಲ್ಲಿ ಬಹಳ ಚೆನ್ನಾಗಿ ನೋಡಿಕೊಂಡು ನಿಮ್ಗೆ ಆಧಾರವಾದ ಸ್ಥಳದಲ್ಲಿ ತಾವು ಇದ್ದೀರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋದು. ಸಮಸ್ಯೆ ಇಲ್ಲದಂಥ ಪ್ರದೇಶ ಮನುಷ್ಯ ಯಾರು ಕೂಡ ಇಲ್ಲ. ಒಬ್ಬೊಬ್ಬರಿಗೆ ಒಂದು ಸಮಸ್ಯೆ ಇದೆ, ಅದರಲ್ಲಿ ಒಂದು ಸಮಸ್ಯೆ ನಿಮಗೆ, ಆದ ಕಾರಣ ಪ್ರತಿಯೊಬ್ಬರಿಗೂ ಕೂಡ ಸಮಸ್ಯೆ ಇದೆ. ನಿಮಗೆ ಮಾತ್ರ ನೋವು, ನಿಮಗೆ ಮಾತ್ರ ಟೆನ್ಷನ್ ಅಂತಲ್ಲ, ನೀವಿವತ್ತು ಸಂತೋಷ ಏನು ಮಾಡಬೇಕು. ಅಲ್ಲಿ ಬೇರೆ ಬೇರೆ ಟೆನ್ಷನ್, ಬೇರೆ ವಿಚಾರ ಇದ್ದರೂ ಕೂಡ, ಬೇರೆ ಬೇರೆ ಹಲವಾರು ಸಮಸ್ಯೆ ಇದ್ದರೂ ಕೂಡ, ನಿಮಗೆ ನೋವಿದ್ರೂ ಕೂಡ ಇವತ್ತು ಉತ್ತಮವಾದ ಒಂದು ಸ್ಥಳದಲ್ಲಿ ತಾವೆಲ್ಲ ಇದು ಸೇರಿ ಸೋದರತೆ ಭಾವನೆಯಿಂದ ತಾವು ಸಂತೋಷವಾಗಿ ಇದ್ದೀರಂತ ಇರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ಕೊಂಡು, ಆದ ಕಾರಣ ನಿಮಗೆ ಬಹುಶಃ ಇಲ್ಲಿ ರೋಹಿತ್ ಅವರು ಮತ್ತು ಬಹುಶಃ ಇವತ್ತು ಇರುವಂಥ ಸಿಬ್ಬಂದಿ ವರ್ಗದವರೇ ನಿಮ್ಮ ಮಕ್ಕಳು ಮತ್ತು ನಿಮ್ಮ ಸಹೋದರರು ಆ ರೀತಿ ನಿಮ್ಮನ್ನು ಇವತ್ತು ನೋಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆ ರೀತಿ ನಾವೆಲ್ಲ ನಿಮ್ಮ ಕುಟುಂಬಸ್ಥರು, ನೀವು ಯಾರು ನಿಮ್ಮ ಕುಟುಂಬಸ್ಥರಿದ್ದಾರೆ, ನಿಮ್ಮ ಕುಟುಂಬಸ್ಥರು ಇಲ್ಲ ಅಂತ ಎನಿಸಬೇಡ. ನಾವೆಲ್ಲ ಯಾವೆಲ್ಲ ಬರ್ತೇವೆ ಇಂಥ ಕಾರ್ಯಕ್ರಮಕ್ಕೆ, ನಿಮ್ಮೆಲ್ಲ ನಾವು ಸಂಬಂಧಿಕರಂತೇಳಿ ಒಂದು ಭಾವನೆ, ಇವರು ನಿಮ್ಮ ಮನೆಯವರಂತವೆ. ಈ ಒಂದು ಭಾವನೆ ಮುಖಾಂತರ ಎಷ್ಟು ವರ್ಷ ಎಷ್ಟು ದಿವಸ ಇಲ್ಲಿದ್ದೀರಾ ಎಲ್ಲ ದಿವಸ ಸಂತೋಷದಲ್ಲ ಆಚರಿಸಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಈ ಒಂದು ಸಂದರ್ಭದಲ್ಲಿ ಇವತ್ತು ಈ ರೀತಿಯ ಉತ್ತಮವಾದ ಪ್ರದೇಶ ತಾವಿದ್ದೀರಿ. ನಿಮ್ಮ ನೋವೆಲ್ಲ ಇವತ್ತು ದೂರ ಆಗಲಿ, ನಿಮ್ಗೆಲ್ಲರಿಗೂ ಸುಖ, ಶಾಂತಿ, ಸಂಪತ್ತು ಮತ್ತು ಭವಿಷ್ಯ ದಿನಗಳಲ್ಲಿ ಇನ್ನಷ್ಟು ಉತ್ತಮವಾದವೆಲ್ಲ ಇವತ್ತು ಒಂದು ಗೌರವಪರದ ಕಾನೂನು ಅವಕಾಶ ನಿಮ್ಗೆಲ್ಲರಿಗೂ ಆಗಲಿ ಅಂತ ಹೇಳಲಿಕ್ಕೆ ನಾನು ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು, ನಾನು ಮತ್ತೊಮ್ಮೆ ನಮ್ಮ ಹೆಲ್ಪ್ ಇಂಡಿಯಾ ಗ್ರೂಪಿನ ಸರ್ವ ಸದಸ್ಯರಿಗೂ ನನ್ನ ವಿಶೇಷ ಶುಭಾಶಯ ಸಲ್ಲಿಸಿಕೊಂಡು, ನಮ್ಮ ರೋಹಿತ್ ಅವರು, ಇಲ್ಲಿ ಸಿಬ್ಬಂದಿ ವರ್ಗದ ಡಾಕ್ಟರ್ಗಳಿಗೂ ಯಾರು ನಿಮ್ಮನ್ನು ಆರೈಕೆ ಮಾಡ್ತಿದ್ದಾರ ಅವ್ರಿಗೆಲ್ಲರಿಗೂ ಕೂಡ ನನ್ನ ಶುಭಾಶಯ ಸಲ್ಲಿಸಿಕೊಂಡು, ನೀವೆಲ್ಲರೂ ಕೂಡ ಅತ್ಯಂತ ಸಂತೋಷ. ನೀವು ಇಲ್ಲಿ ಬರೋ ಜೀವನ ಮಾಡಿದ್ರೆ ಮಾತ್ರ ಸುಖ ಇಲ್ಲ, ಇಲ್ಲಿದ್ದರೆ ಮಾತ್ರ ಸುಖ. ನೀವೆಲ್ಲಿ ಇರುವಾಗ ನಗಡಿಕೊಂಡು ಸಂತೋಷ ಇದ್ದರೆ ಮಾತ್ರ ಅದು ಅತ್ಯಂತ ಖುಷಿ ತರುವಂಥ ಒಂದು ವಿಚಾರ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಇಡೀ ವಿಶ್ವ ಇಡೀ ಸಂಭ್ರಮ ನೀಡುತ್ತಿನ ಈ ಈದ್ ಉಲ್ ಫಿತರ್ ಈ ಪರ್ವದ ಶುಭಾಶಯಲ್ಲಿ ಅಂಚನೆ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಈ ಒಂಜಿ ಎಡ್ಡೆ ಕೆಲಸ ಮಾಡ್ತೀನಿ ನನ್ನ ಅಭಿನಂದನೆಯಿಂದ ಮಾತಾಡ್ತೇವೆ. ಖಂಡಿತವಾಗಿಯೂ ಇಲ್ಲಿ ಸರ್ವ ಧರ್ಮದವರಿದ್ದಾರೆ. ನನಗೆ ನೆನಪಾಗ್ತಾ ಉಂಟು, ಪವಿತ್ರ ಹಿಂದೂ ಧರ್ಮ ಹೇಳ್ತಾ ಉಂಟು, ಈಶಾವಾಸ್ಯ ಮಿದಂ ಸರ್ವ
ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತೆಕ್ಕಾಣಿ ವಂಚಿತ ಮಾಗರದ ಕರ್ಷಿಸುತ್ತನಂ, ಅಂದ್ರೆ ದೇವರು ಒಬ್ಬನೇ ಅಂತ. ಅದೇ ರೀತಿ ಪವಿತ್ರ ಕ್ರಿಶ್ಚಿಯನ್ನವರ ಗ್ರಂಥ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಚಾಪ್ಟರ್ ನಂಬರ್ 42 ವರ್ಸಸ್ 18 ಅಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದೆ ಕರ್ತ ಒಬ್ಬನೇ ಅಂತ. ಅದೇ ರೀತಿ ಪವಿತ್ರ ಕುರಾನ್ ಹೇಳ್ತಾ ಉಂಟು, ಕುಲ್ ಹುವಲ್ಲಾಹು ಅಹದ್ ಅಲ್ಲಾಹು ಸಮದ್ ಲಂ ಯಲಿದ್ ವಲಂ ಯೂಲದ್ ವಲಂ ಯಕುಲ್ ಲಹು ಕುಫುವನ್ ಅಹದ್. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಸರ್ವ ಧರ್ಮದವರು ಸರ್ವ ಜನಾಂಗದವರು ಬಹಳ ನೆಮ್ಮದಿಯಿಂದ ಜೀವಿಸುತ್ತಿರುವ ಒಂದು ವಿಧಾನಸಭಾ ಕ್ಷೇತ್ರ ಇದ್ರೆ ಅದು ಉಳ್ಳಾಲ ಯುಟಿ ಖಾದರ್ ಅವರು ಮಾತಾಡ್ತಿದ್ದೀವಿ ಈ ಸಂದರ್ಭದಲ್ಲಿ ಸೇರಿಸ್ತಾರೆ. ಯಾಕಂದ್ರೆ ದೇವರು ಒಬ್ಬರ ಮುಖಾಂತರ ಎಲ್ಲವನ್ನು ಕೊಡ್ತಾರೆ. ಇವರು ಮೊದಲಿಗೆ ಹೆಲ್ತ್ ಮಿನಿಸ್ಟರ್ ಆದ್ರು, ಆಹಾರ ಮಿನಿಸ್ಟರ್ ಆದ್ರು, ವಸತಿ ಮಿನಿಸ್ಟರ್ ಆದ್ರು. ಒಬ್ಬನಿಗೆ ಮಲಗಲಿಕ್ಕೆ ಬೇಕು, ತಿನ್ಲಿಕ್ಕೆ ಬೇಕು, ಮತ್ತೆ ಅವನು ಹೆಲ್ತ್ ಬೇಕು. ಅದೆಲ್ಲ ದೇವರು ಯುಟಿ ಖಾದರ್ ಮುಖಾಂತರವಾಗಿ ಈ ಎಲ್ಲ ಜಗತ್ತಿಗೆ ಕೊಟ್ಟಿದ್ದಾರೆ. ಈ ದಿವಸ ಎಲ್ಲ ಈ ದಿವಸದಲ್ಲಿ ಒಂದು 15 ವರ್ಷದಿಂದ ನಾವು ಎಲ್ಲಿಯಾದರೂ ಆಶ್ರಮ, KS ಹೆಗಡೆ ಹಾಸ್ಪಿಟಲ್, ಅದೇ ರೀತಿ ಬೇರೆ ಬೇರೆ ಆಶ್ರಮ ನಾವು ಹುಡ್ಕೊಂಡು ಈ ಫುಡ್ಡನ್ನು ವಿತರಣೆ ಮಾಡ್ತಾ ಇದ್ದೇವೆ. ಇದನ್ನು ಎಲ್ಲ ಟೈಮಲ್ಲಿ ಮಾಡುವಾಗಲೂ ನಮಗೆ ಖಾದರ್ ಸಾಹೇಬರು ತುಂಬ ಅದಕ್ಕೆ ನಾವು ಕರೆದಾಗ ಅದಕ್ಕೆ ಬಂದು ಪ್ರೋತ್ಸಾಹ ಮಾಡಿ ನಮಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ನೀವೆಲ್ಲರೂ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ಅವರಿಗೂ ಪ್ರತ್ಯೇಕವಾಗಿ ಅವರ ಆರೋಗ್ಯಕ್ಕಾಗಿ ನಮಗೂ ಅವರಿಗೂ ಎಲ್ಲರಿಗೂ ಪ್ರಾರ್ಥನೆ ಮಾಡಬೇಕು. ಮತ್ತು ಇವಾಗ ಇದು ನಮಗೆ ಈ ಫುಡ್ ಕೊಟ್ಟಂಥ ಒಂದು ದಾನಿ ಇದ್ದಾರೆ, ಅವರ ಒಂದು ಉದ್ದೇಶ ಇದೆ. ಆ ಉದ್ದೇಶ ಪೂರ್ತಿ ಆಗಬೇಕಂತೇಳಿ ದೇವರ ಹತ್ರ ದೇವರು ಯಾರ ಪ್ರಾರ್ಥನೆಯನ್ನು ಎಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ದೊಡ್ಡ ಜನ ಆಗಬೇಕಂತಿಲ್ಲ, ಅಥವಾ ಒಂದು ಮೌಲಾನ ಆಗಬೇಕಾ, ಅಥವಾ ಏನಾದರೂ ಫಾದರ್ ಆಗಬೇಕು ಅಂತ ಇಲ್ಲ. ಯಾರದು ಎಕ್ಸೆಪ್ಟ್ ಮಾಡ್ತಾರೆ. ಪ್ರಾರ್ಥನೆ ಮಾಡೋದು ನಮ್ಮ ಕೆಲಸ. ದೇವರಿಗೆ ನಾವು ಕೈ ಮೇಲೆ ಮಾಡಿ ಪ್ರಾರ್ಥನೆ ಮಾಡಬೇಕು. ದೇವರೇ ನಮಗೆ ಈ ರೀತಿಯಾಗಿದೆ, ಅದು ದೇವರು ಯಾವುದಾದ್ರೂ ಒಂದು ದೂತ ರೀತಿಯಲ್ಲಿ ಅದಕ್ಕೆ ಹೆಲ್ಪ್ ಮಾಡ್ತಾರೆ ಖಂಡಿತ. ಆವಾಗ ನೀವೆಲ್ಲರೂ ನಮಗಾಗಿ ಆ ಫುಡ್ ಕೊಟ್ಟಂತ ಅವರು ನೆನೆಸಿ ಇದನ್ನು ನಮಗೆ ಇಲ್ಲಿ ನಮ್ಮ ಹೆಲ್ಪ್ ಇಂಡಿಯಾ ಫೌಂಡೇಶನ್ಗೆ ಈ ದಾನವನ್ನು ಮಾಡಿದ್ದಾರೆ. ನಮ್ಮ ಟಿವಿ ವಾಹಿನಿಯ ನಿರ್ದೇಶಕರಾದ ಡಾಕ್ಟರ್ ಶಿವಶರಣ್ ಶೆಟ್ಟಿ, ಉದ್ಯಮಿ ಬಶೀರ್, ಡಾಕ್ಟರ್ ಜಮಾಲ್, ಉಳ್ಳಾಲ ನಗರಸಭಾ ಸದಸ್ಯ ಅಜೀಜ್, ಫಸ್ಟಿಮ್ ರಿಹ್ಯಾಬ್ ಸೆಂಟರ್ನ ವ್ಯವಸ್ಥಾಪಕರಾದ ರೋಹಿತ್ ಸಾಕ್ಟಸ್, ಹೆಲ್ಪ್ ಇಂಡಿಯಾ ಫೌಂಡೇಶನ್ನ ಸ್ಥಾಪಕರಾದ ರಾಜಿಕ್ ಉಳ್ಳಾಲ್, ಪ್ರಮುಖರಾದ ಜಾಕಿರ್ ಇಕ್ಲಾಸ್ ಮೊದಲಾದವರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಉಳ್ಳಾಲ.